ಈ 1 ತಿಂಗಳಿಂದ 9 ವರ್ಷದ ಮಕ್ಕಳಿಗೆ ನಾವು ಆರೈಕೆ ಮಾಡಬಹುದು. ಯಾಕೆ ಮಾಡಬಹುದು ಅಂತಂದ್ರೆ ತಾಯಿ ಹೇಳಿದಾಗ ಮಕ್ಕಳು ಕೇಳ್ತಾರೆ. ತಾಯಿ ಊಟ ಮಾಡೋದನ್ನ ಮಾಡ್ತಾರೆ, ಸ್ವಲ್ಪ ಏನೋ ಹಠ ಇರ್ತದೆ, ಮತ್ತೆ ತಾಯಿ ಏನೋ ಒಂದು ಅವಳಲ್ಲಿರ್ತಕ್ಕಂಥ ಗುಣ ವಿಶೇಷತೆ ಮಕ್ಕಳಲ್ಲಿ ಯಾವ ರೀತಿ ಉಣಿಸ್ಬೇಕು, ತಿನ್ನಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಏನೋ ಇರ್ತದೆ. ಸುಳ್ಳು ಹೇಳ್ತಾರೆ, ಚಂದಮಾಮನವರು ಬರ್ತನೆ ತಗೊಂಡು ಬರ್ತೀನಿ, ಸುಳ್ಳೆ. ಆದರೂ ಆ ಕನಸನ್ನ ಬಿತ್ತಿ ಮಕ್ಕಳನ್ನ ಬೆಳೆಸ್ತಾರೆ. ಇದು ತಾಯಿ ಕರುಣೆ, ಹೆತ್ತ ತಾಯಿ ಕರುಣೆ. ಇದು ಮಗು ಕೇಳುತ್ತದೆ. ಅದೇ ಕರಡು 10ರಿಂದ 19ಕ್ಕೆ ಬಂದಾಗ ಆ ಕರುಳಿನ ಒಳಗೆ ಇರತಕ್ಕಂಥ ಮಮತೆ ಈ ಮಕ್ಕಳಿಗೆ ಅರ್ಥ ಆಗಲ್ಲ. ಅದೇ ಮಕ್ಕಳು ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ ಈ ವಯಸ್ಸಿನಲ್ಲಿ ಚಂಚಲತೆ ಹೆಚ್ಚಿರ್ತದೆ. ಏನೋ ಒಂದು ಕಡೆ ನಾವು ಬೆಳೀತಾ ಇದ್ದೀವಿ, ಒಂದು ಮಾನಸಿಕ ಒತ್ತಡ ಕೂಡ ಆ ಮಕ್ಕಳಲ್ಲಿ ಬರ್ತದೆ. ಈಗ ನಾನು ಸ್ವತಂತ್ರ, ನನಗೆ ಹೆಚ್ಚಿನ ತಿಳುವಳಿಕೆ ಬರ್ತಾ ಇದೆ, ನನ್ನ ಇಷ್ಟ, ಅವನಿಗೆ ಅರಿವಿರಲಾರದೆ ಅವಳಿಗೆ ಅರಿವಿರಲಾರದೆ ಈ ವಿಚಾರಗಳು ಅವಳನ್ನು ಬರ್ತಾ ಹೋಗ್ತವೆ. ಈ ವಯಸ್ಸಿನ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ನಿಜವಾಗಿಯೂ ಒಂದು ಕಲೆ. ಆ ಕಲೆ ಯಾರಲ್ಲಿ ಬರಬೇಕು ಅಂತಂದ್ರೆ ವಿಶೇಷವಾಗಿ ತಂದೆ ತಾಯಿಗಳಲ್ಲಿ ಬರಬೇಕು, ಪೋಷಕರು. ನಾನು ಅದಕ್ಕೆ ರೋಹಿತ್ ಭಂಡಾರಿಗೆ ಮಾತು ಹೇಳಿದೆ, ಡಾಕ್ಟರ್ ಸಾಹೇಬ್ ಈ ಕಾರ್ಯಕ್ರಮ ಏನು ಮಕ್ಕಳಿಗೆ ಕೊಡ್ತಾ ಇದ್ದೀರಿ, ಈ ಕಾರ್ಯಕ್ರಮ ಮಕ್ಕಳ ಜೊತೆ ಪಾಲಕರನ್ನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಅದ್ಭುತ ಆಗಿರ್ತದೆ. ಅದ್ರ ಜೊತೆಗೆ ವ್ಯವಸ್ಥೆಯೂ ಕೂಡ ಸರಿಸಮಾನವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತಿನ ವಾತಾವರಣ, ಇವತ್ತಿನ ಬೆಳೆಯುವ ಮಕ್ಕಳ ಆರೋಗ್ಯವನ್ನು ಗಮನಿಸಿದಾಗ ನಿಜಕ್ಕೂ ಒಂದು ಆತಂಕ ನಮ್ಮಲ್ಲಿ ಬರ್ತಾ ಇದೆ. ಮೇಡಮ್ ಅವರು ಇನ್ನೊಂದು ಮಾತು ಹೇಳಿದ್ರು, 50% ಜನ ಈಗ ಅನಿಮಿಕ್ ಅದ ಅಂತ. ನೀವು ಒಂದು ವರದಿ ಆಧಾರದ ಮೇಲೆ ಮಾತಾಡ್ತೀರಿ ಹೌದಾ ಮೇಡಮ್? ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹುಡುಗಿಯರನ್ನ ನೀವು ಟೆಸ್ಟ್ ಮಾಡ್ಬೋದು. ಒಂದು ವಂಡರ್ಫುಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, 80% ಇವರು ಅನಿಮಿಕ್, 80% ಆಫ್ ಯು ಆರ್ ಅನಿಮಿಕ್. ಇವತ್ತೇನು ಕಾರ್ಯಕ್ರಮ ನೀವು ಮಾಡಿದ್ದೀರಿ ಇದು ಇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವು ಯಾವ ಅಂಶನೂ ಇವರು ಪರಿಪಾಲನೆ ಮಾಡೋದಿಲ್ಲ. ಇದು ವಿರುದ್ಧವಾಗಿರ್ತಕ್ಕಂಥ ಅಂಶಗಳೇ ಇವರು ಪರಿಪಾಲನೆ ಮಾಡೋದು. ಅದ್ರ ಜೊತೆ ಇವರ ಕನಸುಗಳು ಬಹಳ ದೊಡ್ಡವಲ್ಲ. ಏನು ಕನಸುಗಳದಾವ ಅಂದ್ರೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಅದಕ್ಕೆ ಇವರು ಒತ್ತಿ ನಿಮ್ಮನ್ನ ಹೇಳಿದ್ರು, 11:30 ಬರ್ಕೊಳ್ತೀವಿ, 4 ಗಂಟೆಗೆ ಹೇಳ್ತೀವಿ ಅಂತ. ಅದು ನಿಮ್ಗೆ ಹೇಳೋದಲ್ಲ, ನನಗೆ ಹೇಳ್ತಾರೆ. ಈ ಸುದ್ದಿಯನ್ನು ಹೋಗ್ತಾ ಇದ್ದೀವಿ. ಏನೋ ಒಂದು ಕಡೆ ಓದಿನ ಸೊಗಡಿನಲ್ಲಿ ಅಥವಾ ಏನೋ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಆರೋಗ್ಯದ ಕಾಳಜಿಯನ್ನು ಮಾಡಲಾಗಿಲ್ಲ. ನಾಳೆ ಈ ದೇಶದ ಆಸ್ತಿ ಒಂದು ಆರೋಗ್ಯಕರವಾದ ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ಯುವಕರ ಸದೃಢವಾಗಿರಬೇಕು, ಯುವಕರು ಶಕ್ತಿಶಾಲಿಯಾಗಿರಬೇಕು. ಯಾಕಂದ್ರೆ ಯಾವುದೇ ಒಂದು ರಾಷ್ಟ್ರ ನೋಡಲಿ, ಒಂದು ರಾಷ್ಟ್ರವನ್ನ ಗಮನಿಸಬೇಕಾದ್ರೆ, ಒಂದು ರಾಷ್ಟ್ರವನ್ನ ತಿಳ್ಕೊಳ್ಬೇಕಾದ್ರೆ 3 ಅಂಶದ ಕಡೆ ನಾವು ಗಮನ ಇಡಬೇಕು. ಒಂದು, ಆ ರಾಷ್ಟ್ರದಲ್ಲಿ ಆಟದ ಮೈದಾನಗಳು ಎಷ್ಟಿದಾವೆ, ಆ ರಾಷ್ಟ್ರದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಎಷ್ಟಿದಾವೆ, ಆ ರಾಷ್ಟ್ರದಲ್ಲಿ ಪೊಲೀಸ್ ಠಾಣೆಗಳ ಸಂಖ್ಯೆ ಎಷ್ಟಿದಾವೆ, ಮತ್ತು ಆ ರಾಷ್ಟ್ರದಲ್ಲಿ ವೃದ್ಧಾಶ್ರಮಗಳು ಎಷ್ಟಿದಾವೆ ಅಂತ ನೋಡಬೇಕು. ಒಂದು, ಆ ರಾಷ್ಟ್ರದಲ್ಲಿ ಏನ್ ನೋಡ್ಬೇಕು, ಆಸ್ಪತ್ರೆಗಳ ಸಂಖ್ಯೆ ಎಷ್ಟಿದಾವೆ. ಎರಡನೇದು ಏನ್ ನೋಡ್ಬೇಕು, ಪೊಲೀಸ್ ಠಾಣೆಗಳು ಎಷ್ಟಿದಾವ ಅಂತ ನೋಡ್ಬೇಕಂತೆ. ಮೂರನೇದು, ಎಷ್ಟು ವೃದ್ಧಾಶ್ರಮಗಳದಾವ ಅಂತ ನೋಡ್ಬೇಕು. ಈ 3 ಅಂಶಗಳನ್ನು ನೋಡಿದಾಗ ಆ ರಾಷ್ಟ್ರ ಹೇಗಿದೆ, ಯಾವ ರೀತಿ ಇದೆ ಅಂತ ಯಾರು ಊಹೆ ಮಾಡಬೇಕು. ಇದರ ಅರ್ಥ, ಯಾವುದೇ ಒಂದು ರಾಷ್ಟ್ರದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಿತ್ತು ಅಂತಂದ್ರೆ
ಅದು ಆರೋಗ್ಯಕರವಾದ ರಾಷ್ಟ್ರ ಅಲ್ಲ ಅನ್ನೋ ಅಂಶ ಕಂಡುಬರುತ್ತದೆ. ಯಾವ ರಾಷ್ಟ್ರದಲ್ಲಿ ಪೊಲೀಸ್ ಠಾಣೆಗಳ ಸಂಖ್ಯೆ ಹೆಚ್ಚಿದೆ ಅಂತಂದ್ರೆ ಆ ರಾಷ್ಟ್ರದಲ್ಲಿ ಅರಾಜಕತೆ ಹೆಚ್ಚಿದೆ ಅಂತ. ಯಾವ ರಾಷ್ಟ್ರದಲ್ಲಿ ವೃದ್ಧಾಶ್ರಮದ ಸಂಖ್ಯೆ ಹೆಚ್ಚಿದೆ ಅಂತಂದ್ರೆ ಆ ರಾಷ್ಟ್ರದ ಸಂಸ್ಕಾರ ಬಿದ್ದೋಗಿದೆ, ಮೌಲ್ಯ ಬಿದ್ದೋಗಿದೆ, ನೈತಿಕತೆ ಬಿದ್ದೋಗಿದೆ. ಅದಕ್ಕೆ ಪೂರಕವಾಗಿ ಇವತ್ತಿರತಕ್ಕಂಥ ಇವರೆಲ್ಲ ಸಾಧಕರು 16-17 ವರ್ಷದಿಂದ ಆ ವೃತ್ತಿಯಲ್ಲಿ ಕೆಲಸ ಮಾಡಿದವರು, ಸೇವೆ ಸಲ್ಲಿಸಿದವರು, ಒತ್ತಡದ ಮಧ್ಯೆ ತಮ್ಮ ಕೆಲಸಗಳನ್ನ ಬಿಟ್ಟು ನಿಮಗಾಗಿ ಸಮಯವನ್ನು ತೆಗೆದುಕೊಂಡು ಬಂದಿರ್ತಕ್ಕಂಥವರು. ಇದು ಬರಬೇಕೇ ಆಗಿಲ್ಲ ನಮಗೆ. ಎಲ್ಲೋ ಒಂದು ಕಡೆ ಸಮಾಜದ ಬಗ್ಗೆ ಇರತಕ್ಕಂಥ ಕಳಕಳಿ ಮತ್ತು ವೃತ್ತಿ ಬಗ್ಗೆ ಇರತಕ್ಕಂಥ ಕಳಕಳಿ ಉದ್ದೇಶ ಇಟ್ಕೊಂಡು ಇಲ್ಲಿ ದುರ್ದೈವ ಏನು ಅಂತಂದ್ರೆ ಯಾವ ಯಾವ ಅಂಶ ನಮಗೆ ಅಭ್ಯಾಸವಾಗಬೇಕು ಆ ಅಂಶದ ಬಗ್ಗೆ ನಾವು ಅವೇರ್ನೆಸ್ ಮತ್ತು ಜಾಗೃತಿ ತರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದು ದುರ್ದೈವ. ನಮ್ಮಲ್ಲಿ ಯಾವ ಒಳ್ಳೆ ಹ್ಯಾಬಿಟ್ಸ್ಗಳೇ ಇಲ್ಲ, ಒಳ್ಳೆ ಅಭ್ಯಾಸಗಳಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲ ಕೆಟ್ಟ ಅಭ್ಯಾಸಗಳು. ಕೆಟ್ಟ ಅಭ್ಯಾಸಗಳ ಹೆಚ್ಚಿದ್ದಾಗ ನಮ್ಮಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ನೆಗೆಟಿವಿಟಿ ನಮ್ಮನ್ನು ತಗೊಳ್ತೇವೆ. ಅದಕ್ಕೆ ಹೇಳಿದೆ ಮೌಲ್ಯ ಬಿದ್ದು ಹೋಗಿದೆ, ಆರೋಗ್ಯದ ಬಗ್ಗೆ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ಆದರೂ ನಾನು ಬೆಳಿಬೇಕು, ನಾನು ಏನಾದರೂ ಆಗಬೇಕು ಅಂತ ಕನಸು ಮಾತ್ರ ಆರೋಗ್ಯಕರವಾಗಿದೆ. ಇದು ದುರ್ದೈವ. ಇಲ್ಲಿ ಬಂದ್ಬಿಟ್ಟಿವಿ ಅಂತಂದ್ರೆ ಏನೋ ಆಗಬೇಕು, ಏನೋ ಆಗಬೇಕು, ಒಂದು ಸೀಟ್ ತಗೋಬೇಕು, ಒಂದು ಹುದ್ದೆ ತಗೋಬೇಕು. ಅದಕ್ಕೆ ನನ್ನ ಆರೋಗ್ಯ ಹೋದ್ರೂ ಪರವಾಗಿಲ್ಲ, ನಾನು ಆರೋಗ್ಯ ಇದ್ದಾಗ ಎಲ್ಲವೂ ಸಾಧನೆ ಮಾಡಕ್ಕೆ ಸಾಧ್ಯ. ಅದಕ್ಕೆ ಹಿರಿಯರು ಸುಮ್ಮನೆ ಹೇಳಿಲ್ಲ. ಆ ಮಾತು ಕೂಡ ಇವತ್ತಿನ ಸಂದರ್ಭದಲ್ಲಿ ಯಾರು ಆಡಂಗಿಲ್ಲ. ಯಾವ ಮಾತು ಅಂದ್ರೆ ಹಿರಿಯರು ನೋಡಿ ಸದಾ ಯಾರು ಮಾತಾಡ್ತಾರೆ, ಒನ್ಸ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್, ಒನ್ಸ್ ಹೆಲ್ತ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್. ಯಾವ ವ್ಯಕ್ತಿಯ ನಡವಳಿಕೆ ಹೋಯಿತು ಅಂದ್ರೆ ಹೋಯಿತು, ಅವನಲ್ಲಿ ಅವನ ಮನುಷ್ಯ ಇದ್ದು ಸತ್ತಂತೆ. ಯಾವ ವ್ಯಕ್ತಿ ಆರೋಗ್ಯ ಹೋಯಿತು ಅಂತಂದ್ರೆ ಅದನ್ನು ಇದ್ದು ಸತ್ತ. ಇವೆರಡನ್ನ ಉಳಿಸ್ಬೇಕಾಗಿರ್ತಕ್ಕಂಥ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು, 8:00 ನಾವು ಊಟ ಮಾಡಿ ಬರ್ತೀವಿ, 8:00 ಒಂದು 20% 30% ನಿಮಗೆ ಉಪವಾಸ ಬರ್ತಕ್ಕಂಥ. ಊಟದಲ್ಲಿ ಇರ್ತಕ್ಕಂಥ ಇದು ಯಾರು ವೆಜಿಟೇಬಲ್ಸ್ ತಿನ್ನೋದು, ನಾನು ಎತ್ಕೊಂಡು ನಿಂತ್ಕೊತೀನಿ. ಇವರೆಲ್ಲ ಹೆಚ್ಚು ಕಡಿಮೆ ಹಾಸ್ಟೆಲ್ ಮಕ್ಕಳು ಎದುರು ನಿಂತ್ಕೊಂಡು ಪಲ್ಯ ತಿಂದ್ರಿ, ಕರಿಬೇವು ತಿಂದ್ರಿ, ಯಾವುದು ಬಿಡಬೇಡಿ ಅಂತ. ಇದು ನಾನು ಮಾಡ್ತಕ್ಕಂಥ ಕೆಲಸ ಅಲ್ಲ, ನಿಮ್ಮ ಪಾಲಕರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಇದು ನಿಮ್ಮ ಕೆಲಸ, ಇದು ನಿಮಗಾಗಿರುತ್ತೆ. ಇದೆಲ್ಲ ಅಂಶಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ದೇಶದ ಮುಂದಿನ ಪರಿಸ್ಥಿತಿ ಹೇಗಾಗಬಹುದು ಅಂತ ನೀವು ಊಹೆ ಮಾಡಿಕೊಳ್ಳಿ. ನೀವು ಆರೋಗ್ಯ ಇದ್ದಾಗ ನಿಮ್ಮನಿಂದ ಏನು ಜನರೇಷನ್ ಬರುತ್ತಲ್ಲ ಅದು ಆರೋಗ್ಯಕರವಾಗಿರ್ತದೆ. ನೀವೇ ಆರೋಗ್ಯಕರವಾಗಿ ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗಳು ಯಾವ ರೀತಿ ಬರಬಹುದು ಅನ್ನೋದನ್ನು ಯು ಆರ್ ಆಲ್ ಸೈನ್ಸ್ ಸ್ಟೂಡೆಂಟ್. ಫ್ಯಾಕ್ಟ್ ಬೇಸಲ್ಲಿ ಮಾತಾಡ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಿಮ್ಮಿಂದ ಬರ್ತಕ್ಕಂಥ ಸಂತತಿ ಕೂಡ ಚೆನ್ನಾಗಿರ್ತದೆ. ನೀವು ಆರೋಗ್ಯಕರವಾಗಿದ್ರೆ ನಿಮ್ಮಿಂದ ಬರ್ತಕ್ಕಂಥ ಸಂತತಿ ಕೂಡ ಆರೋಗ್ಯಕರವಾಗಿದೆ. ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ. ಅದಕ್ಕೆ ಆರೋಗ್ಯ ಇದ್ರೆ ಎಲ್ಲವೂ ಸಾಧನೆ ಮಾಡಕ್ಕೆ ಸಾಧ್ಯ. ಆರೋಗ್ಯದ ಕಡೆ ನೀವು ಆರೋಗ್ಯಕರವಾಗಿರತಕ್ಕಂಥದ್ದಲ್ಲ, ಮನೆಯಲ್ಲಿ ಇರ್ತಕ್ಕಂಥವ್ರ ಆರೋಗ್ಯ ಕೂಡ ಗಮನಿಸಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಂಡು ನೀವು ಒಳ್ಳೆ ಎಜುಕೇಶನ್ ಕೊಡ್ತಕ್ಕಂಥ ಪ್ರಯತ್ನಗಳು ಪಾಲಕರು ಮಾಡ್ತಿದ್ದಾರೆ. ನೀವು ಕಲಿತು ಏನು ಮಾಡ್ತಾ ಇದ್ದೀರಿ? ಕೆಲ ವಿಚಾರಗಳು ದಯವಿಟ್ಟು ಯೋಚನೆ ಮಾಡಿ.
ಅಂದರೆ ಒಂದು ಒಳ್ಳೆಯ ಟಾಪಿಕ್ಕು, ಸಾಕಷ್ಟು ಅಂಶಗಳು ನಿಮ್ಮ ಜೊತೆ ಮಾತನಾಡಬೇಕು ಬೇಡ. ಊರಿಗೆ ಹೋಗೋ ಮೂಡಲ್ಲಿದ್ದೀರಿ, ನಿಮ್ಮನ್ನ ಬಿಟ್ಬಿಡ್ಬೇಕು ನಾವು. ಸೊ ದಯವಿಟ್ಟು ಮಕ್ಕಳೇ, ನಿಮ್ಮ ಆರೋಗ್ಯ, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಫುಡ್ ಹ್ಯಾಬಿಟ್ಸ್ಗಳು ಬೆಳೆಸ್ಕೊಳ್ಳಿ. ಏನು ತಿನ್ನಬೇಕು, ಏನು ಕುಡಿಬೇಕು. ನಾನು ಮೊನ್ನೆ ಯಾರನ್ನ ಹೇಳಿದೆ ಅಥವಾ ನಿಮ್ಮನ್ನೇ ಹೇಳಿದೆ, ಏನು ಹೇಳಿದೆ ಅಂತಂದರೆ, ಅಟ್ಲೀಸ್ಟ್ ನೀವು ಫೈಬರ್ ಕಂಟೆಂಟನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಬದಾಮು ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಹುಡುಗಿಯರಿಗೆ ಕ್ಯಾಲ್ಸಿಯಮು, ಐರನ್ ಕಂಟೆಂಟ್ ಸಿಗಬೇಕಾದ್ರೆ ಪರ್ಟಿಕ್ಯುಲರ್ ಅದನ್ನೇ ತಿನ್ನಬೇಕು ಅಂತೇನಿಲ್ಲ. ಮನೇಲಿರ್ತಕ್ಕಂಥ ಶೇಖರಣೆಲ್ಲ ತಿಂಡಿ ಅಂತ ಹೇಳಿ ಅದು ಬೇಕಾಗಿದೆ. ಸೊ ದಯವಿಟ್ಟು ಇವೆಲ್ಲ ಬಯಾಲಜಿ ಓದ್ತಾ ಇದ್ದೀವಿ. ಯಾವುದು ಪ್ರೋಟೀನು, ಯಾವುದು ವಿಟಮಿನ್, ಯಾವುದು ಫೈಬರ್ ಕಂಟೆಂಟ್ ಫುಡ್, ಯಾವುದು ನ್ಯೂಟ್ರಿಯೆಂಟ್ ಫುಡ್, ಇದೆಲ್ಲವೂ ನಿಮಗೆ ಗೊತ್ತಿದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನೇ ಓದ್ತೀರಿ. ಓದೋದು ಬೇರೆ, ಮಾಡೋದು ಬೇರೆ. ಸೊ ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಗಮನವಿರಲಿ. ಒಂದು ಸದೃಢ ರಾಷ್ಟ್ರದಲ್ಲಿ ನೀವು ಭಾಗಿಯಾಗಬೇಕು. ಸೊ ಅಂಥ ಒಂದು ವಿಚಾರಗಳು ನಿಮ್ಮಲ್ಲಿ ಇಂದಿನಿಂದ ಒಂದು ಒಳ್ಳೆಯ ಹ್ಯಾಬಿಟ್ಸ್ಗಳು, ಒಳ್ಳೆಯ ಅಭ್ಯಾಸಗಳು ಡೆವಲಪ್ ಮಾಡ್ತಾರೆ. ಯಾರಲ್ಲಿ ಒಳ್ಳೆಯ ಹ್ಯಾಬಿಟ್ಸ್ಗಳಿರ್ತವೆ, ಒಳ್ಳೆಯ ಅಭ್ಯಾಸಗಳಿರ್ತವೆ, ಖಂಡಿತವಾಗಿ ಅವ್ರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಮತ್ತೊಂದು ಸಲ ನಾವು ಮೇಡಮ್ ಅವರಿಗೆ ಕರೆಸೋಣ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳು ತಿಳುವಳಿಕೆ ಕೊಡಲಿ ಅನ್ನೋ ವಿಚಾರಗಳು ಮಾಡೋಣ. ಸಾಧ್ಯ ಆಯಿತು ಅಂತಂದರೆ ನಿಮ್ಮ ಪಾಲಕರನ್ನೂ ಕರೆಸ್ಕೊಡಿ. ಎಲ್ರಿಗೂ ದಯವಿಟ್ಟು ನೆಕ್ಸ್ಟ್ ಎಲ್ಲೇ ಕಾರ್ಯಕ್ರಮ ಪಾಲಕರಿಗೂ ಚೂರ ಕೌನ್ಸಿಲಿಂಗ್ ಮಾಡಿ. ಅವ್ರು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಒಳ್ಳೆಯ ಸದೃಢ ಆರೋಗ್ಯಕರವಾದಂಥ ಸಮಾಜ ನಾವು ನೀವೆಲ್ಲ ಸೇರಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ